ನಿಂಗೆ ನೋಡ್ತಾ ಇರೋಡ ನಂಗೊಂಥರ ಶೈ ಆಗುತ್ತೆ. ಹಿಂಗ್ ಪುಷ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ನಾರ್ಮಲ್ ಆಗಿ ನಾನು ಸ್ಕಿನ್ ಪೂರ್ತಿ ಪ್ರಿಪ್ ಮಾಡಿದ್ದೀನಿ ಆಲ್ರೆಡಿ. ಮಾಯಶ್ಚರೈಸ್ ಇಂದ ಆಗಿದೆ. ಇವಾಗ ನಾನು ಡೈರೆಕ್ಟ್ ನನಗೆ ಮರ್ತೋಗ್ತಿದೆ ಪ್ರೈಮರ್ನ ಯೂಸ್ ಮಾಡಿ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಸೊ ಏನೆಲ್ಲ ಮಾಡ್ತೀನಿ, ಯಾವ್ಯಾವ ಸ್ಟೆಪ್ನ ಮಾಡ್ತೀನಿ. ಅಂಡ್ ಇದು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಅಂಡ್ ಬಜೆಟ್ ಫ್ರೆಂಡ್ಲಿ ಮೇಕಪ್ ಅಂತ ಹೇಳ್ಬೋದು. ಮಿರರ್ ಇಲ್ಲಿರೋದ್ರಿಂದ ಸೊ ನಾನು ಇಲ್ಲಿ ನೋಡ್ತಾ ಇರ್ತೀನಿ. ಇಲ್ಲಿ ನೋಡಿಲ್ಲ ಅಂತಂದ್ರೆ ನೀವು ಬೇಜಾರಾಗಬೇಡಿ. ಸೊ ಫಸ್ಟ್ಲಿ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅಷ್ಟು ಏನು ಪೋರ್ಸ್ ಜಾಸ್ತಿ ಇಲ್ಲ. ಜಸ್ಟ್ ನನಗೆ ಈ ಪೋರ್ಷನ್ ಮಾತ್ರ ಇರೋದ್ರಿಂದ ನಾನು ಈ ಪೋರ್ಷನ್ಗೆ ಮತ್ತೆ ಇಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ತೀನಿ. ಇನ್ನು ಜಾಸ್ತಿ ಎಲ್ಲೂ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ನಾನು ಇವತ್ತು ನಿಮಗೆ ರೀಕೋಡ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನೀವೇನೇ ಇದು ಮಾಡ್ತೀರಾ, ಮೇಕಪ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ರೂ ಕೂಡ ಹೇರ್ನ ನೀಟಾಗಿ ಕಟ್ಕೊಂಡ್ಬಿಡಿ. ಅಂಡ್ ಬ್ಯಾಕ್ ಗ್ರೌಂಡ್ ಏನ್ ಕಾಣಿಸ್ತಿದೆ ಇಗ್ನೋರ್ ಮಾಡಿ. ನಮ್ಮ ಮನೆ ತುಂಬಾ ದೊಡ್ಡದಾಗಿಲ್ಲ, ತುಂಬಾ ಚಿಕ್ಕದಾಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರೈಮರ್ ಆದ್ಮೇಲೆ ನಾನು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ನಾನು ಮಿನಿಮಲ್ ಆಗಿ ಯೂಸ್ ಮಾಡೋದು. ಯಾವುದು ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ತುಂಬ ಸಿಂಪಲ್ ಆಗಿ ಕಾಣಿಸ್ಲಿ ಅಂತ ಇಷ್ಟೇ. ಪಿಂಚ್. ನಮ್ಮ ಪವಿ ನಗ್ತಿದ್ದಾಳೆ. ನನಗೊಂಥರ ಶೈ ಆಗ್ತಾ ಇದ್ದೀನಿ ಇವತ್ತು. ಅಲ್ಲ, ಇವತ್ತು ಕಂಟೆಂಟ್ ಈ ರೀತಿ ಇದೆಯಾ? ನಾನು ಎಲ್ರು ಮದ್ವೆಗೆ ಹೋಗಿ ಮೇಕಪ್ ಮಾಡ್ತಾ ಇದ್ದೆ. ಅಂಡ್ ಇನ್ನೂ ಒಂದ್ ವಿಷಯ ಏನ್ ಗೊತ್ತಾ ಗೈಸ್, ನಾನು ಇಷ್ಟು ವರ್ಷ ಜರ್ನಿಲಿ ಇದೇ ಫಸ್ಟ್ ನಾನು ಮೇಕಪ್ ಮಾಡ್ತಾ ಇರೋದು. ಕರೆಕ್ಟರ್ನ ಕನ್ಸಿಲ್ನ ಮಿಕ್ಸ್ ಮಾಡಿ ಯೂಸ್ ಮಾಡಿ ನಾನು ಅದನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಅಂಡ್ ನಾನು ತುಂಬಾ ಕಂಪ್ಲೀಟ್ ಆಗಿ ಫಿಲ್ ಮಾಡೋದಿಕ್ಕೆ ಹೋಗಲ್ಲ, ತುಂಬಾ ನ್ಯಾಚುರಲ್ ಆಗಿ ಇರ್ಲಿ ಅಂತ. ನೋಡ, ಆಲ್ಮೋಸ್ಟ್ ಕವರ್ ಆಯ್ತು ಅಷ್ಟೇ. ಸಿಂಪಲ್ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ, ಸಾಕಿಷ್ಟೇ. ಓವರ್ ಆಗಿ ಹಾಕಕ್ ಹೋಗಲ್ಲ. ನನಗೆ ಯಾವುದೇ ರೀತಿ ಪಿಂಪಲ್ಸ್ ಅದೇನು ಇಲ್ಲದೆ ಇರೋದ್ರಿಂದ, ರೆಡ್ನೆಸ್ ಏನು ಇಲ್ಲದೆ ಇರೋದ್ರಿಂದ ಇಲ್ಲಿ ಚಿಕ್ಕದಾಗಿ ಏನಿದೆ ಅದಕ್ಕೆ ಮಾತ್ರ ಸ್ವಲ್ಪ ಕರೆಕ್ಟರ್ನ ಕನ್ಸಿಲರ್ನ ಯೂಸ್ ಮಾಡಿ ನಾನು ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಬರೀ ಕರೆಕ್ಟರ್ನೇ ಯೂಸ್ ಮಾಡ್ತಾ ಇಲ್ಲ, ಕನ್ಸಿಲ್ ಮತ್ತೆ ಕರೆಕ್ಟರ್ ಎರಡನ್ನೂ ಮಿಕ್ಸ್ ಮಾಡಿ ನನ್ನ ಶೇಡಿಗೆ ಇದು ಮಾಡ್ಕೊತಾ ಇದ್ದೀನಿ. ಡೈರೆಕ್ಟ್ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ, ಮೆಬ್ಲಿನ್ ಅವ್ರದ್ದು. ಸೊ ಜಸ್ಟ್ 1 2 3 ಸಾಕು. ಸೊ ನೀಟಾಗಿ ಇದನ್ನ ಹಿಂಗೆ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಂಬನ್ನಿ. ಅಂಡ್ ನೀವು ಅಪ್ಲೈ ಮಾಡೋದು ಹೇಗಂದ್ರೆ ಇಲ್ಲೊಂದು ಡಾಟ್ ಹಾಕ್ತಾರೆ, ಆ ರೀತಿ ಯೂಸ್ ಮಾಡಬಾರ್ದು. ಡೈರೆಕ್ಟ್ ಆಗಿ ಒಂದೊಂದೇ ಪೋರ್ಷನ್ ಅಲ್ಲೇ ಬರಬೇಕು, ಹಂಗಿದ್ರೆ ಮಾತ್ರ ಅದು ಕರೆಕ್ಟಾಗಿ ಕೂರೋದು. ಅಂಡ್ ನಾನು ಡೈರೆಕ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ಮತ್ತೆ ಕನ್ಸಿಲರ್ಲಿ ಹೈಲೈಟ್ ಮಾಡೋದಿಕ್ಕೆ ಹೋಗಲ್ಲ, ಸಾಕು ನನಗಿಷ್ಟೆ. ಹೋಪ್ ನಿಮಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಜಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ವೆಟ್ ಬ್ಲೆಂಡರ್ ತಗೊಂಡು ಏನಾದರೂ ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಜಸ್ಟ್ ಡ್ಯಾಪ್ ಅಷ್ಟೆ. ಹಿಂಗೆ ಪುಷ್ ಮಾಡಬಾರ್ದು, ಜಸ್ಟ್ ಇಷ್ಟೆ. ಆ್ಯಂಡ್ ಅಂದಮೇಲೆ ನನಗೆ ಪತ್ತೆ ದೃಷ್ಟಿ ಆಗ್ತಿದೆ, ಲವ್ ಆಗ್ತಿದೆ ನನಗೆ. ಆಲ್ರೆಡಿ ಇವಾಗ ಫೌಂಡೇಶನ್ ಅಪ್ಲೈ ಮಾಡಿರೋದ್ರಿಂದ ನಾನು ಇವಾಗ ನೆಕ್ಸ್ಟ್ ಕಾಂಟೋರ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಸ್ವಲ್ಪ ಇದು ಡಬಲ್ ಚಿನ್ ತರ ಇರೋದ್ರಿಂದ ಸೊ ನಾನು ಶೇಪ್ ಕೊಟ್ಕೊಳ್ಳೋದಕ್ಕೋಸ್ಕರ ನಾನು ಇವಾಗ ಕವರ್ ಮಾಡ್ಕೊಂತೀನಿ. ಅಂಡ್ ಏನಂತಂದ್ರೆ ನೀವು ಫಸ್ಟ್ ಕ್ರೀಮು ಲಿಕ್ವಿಡ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀರಾ ಅಂದ್ರೆ ಅದು ಕಂಪ್ಲೀಟ್ ಆದ್ಮೇಲೆನೆ ನೀವು ಪೌಡರ್ ಯೂಸ್ ಮಾಡ್ಬೇಕು. ಪೌಡರ್ದು ಕಾಂಟೋರು ಪೌಡರ್ಸ್ ಅಪ್ಲೈ ಎಲ್ಲ ಮಾಡಾದ್ಮೇಲೆ ನೀವು ಮತ್ತೆ ಕ್ರೀಮ್ ಪ್ರಾಡಕ್ಟ್ ಗೆ ಹೋಗೋದಿಕ್ ಆಗೋದಿಲ್ಲ. ಸೊ ನಾನು ಸೇಮ್ ಬ್ರಷ್ ಅಲ್ಲಿ ಏನ್ ಮಾಡ್ತೀನಿ, ಈ ಶೇಡ್ ಅಲ್ಲಿ ಜಸ್ಟ್ ಇಷ್ಟೇ, ಇದಿಷ್ಟನ್ನು ತಗೊಂಡು ಹೀಗೊಂದು
ದೆನ್ ಈಗೊಂದು ನಿಮಗಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಟ್ ನನ್ಗಿಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಹೀಗೊಂದು ಹೀಗೊಂದು ಶೇಪ್ ಕೊಟ್ಕೊಂತೀನಿ. ದೆನ್ ಇಲ್ಲೂ ಕವರ್ ಮಾಡ್ಕೊಂತೀನಿ. ಮತ್ತೆ ಇಲ್ಲಿ ನಂಗೆ ಈ ಪೋರ್ಷನ್ ಸ್ವಲ್ಪ ತುಂಬಾ ಇರೋದ್ರಿಂದ ಸಿಂಪಲ್ ಆಗಿ ಹಿಂಗ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೇಮ್ ಇದೆ ಬ್ರಷ್ ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಹಿಂಗ್ ಮಾಡಬಾರ್ದು, ಅಪ್ವರ್ಡ್ಸ್ ಅಲ್ಲಿ ಇರ್ಬೇಕು. ಕಾಂಟೋರಿಂಗ್ಸ್ ಏನೇ ಕಾಂಟೋರ್ ಆಗಿರ್ಲಿ ಬ್ಲಶ್ ಆಗಿರ್ಲಿ ಹಿಂಗಿಂದ ಬರಬಾರ್ದು, ಅಪ್ವರ್ಡ್ಸ್ ಅಲ್ಲೇ ಇರ್ಬೇಕು ನೀವು ಮಾಡೋ ಮೆಥಡ್. ಡೈಲಿ ನೈಟ್ ಫೇಸ್ ವಾಶ್ ಆದ್ಮೇಲೆ ಇದನ್ನ ಹಾಕೊಂಡು ನೀವ್ ಹಿಂಗ್ ಮಾಡಿದಾಗ ಈ ಪೋರ್ಷನ್ ಏನಿದೆ ಅದು ಡೌನ್ವರ್ಡ್ಸ್ ಮತ್ತೆ ಅಪ್ವರ್ಡ್ಸ್ ಹೇಳಿದೀನಿ ಅಂದ್ಬಿಟ್ಟು ಹಿಂಗೆ ಎಳ್ದು ಬಿಡ್ಬೇಡಿ, ಹೀಗಿರ್ಲಿ. ಅದಾವಾಗ ನಿಮ್ಗೆ ಇದನ್ನ ಶೇಪ್ ಕೊಡುತ್ತೆ ಅನ್ನೋದಕ್ಕಿಂತ ಸಣ್ಣದಾಗಿ ಕಾಣಿಸುತ್ತೆ ಫೇಸ್ ಅವಾಗ. ದೆನ್ ಇವಾಗ ನಾನು ಲೂಸ್ ಪೌಡರ್ ಯೂಸ್ ಮಾಡೋದಿಕ್ಕೆ ಹೋಗಲ್ಲ. ಫಾರ್ ಎವರ್ದು ಕಾಂಪ್ಯಾಕ್ಟ್ ನ ಡೈರೆಕ್ಟ್ ಅಪ್ಲೈ ಮಾಡ್ತೀನಿ. ಇದನ್ನ ತಗೊಂಡು ಜಸ್ಟ್ ಹಿಂಗ್ ಅನ್ಕೊಂಡು ಡೈರೆಕ್ಟ್ ಅಪ್ಲೈ ಮಾಡಬೇಡಿ. ಏನ್ ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನ ತಗೊಂಡು ಕ್ಲಿಯರ್ ಮಾಡಿ ಜಸ್ಟ್ ಡ್ಯಾಬ್ ಮಾಡಿ. ಅಂಡ್ ನಾನು ಇನ್ನೂ ಐ ಮೇಕಪ್ಗೆ ಹೋಗಿಲ್ಲ. ಲಾಸ್ಟ್ ಅಲ್ಲಿ ಜಸ್ಟ್ ಒಂದು ಕನ್ಸೀಲ್ ಮಾಡ್ಕೊಂಡು ಇಲ್ಲ ಫೌಂಡೇಶನ್ ಅಲ್ಲೇ ಅಲ್ಲಿ ಅಪ್ಲೈ ಮಾಡಿ ಒಂದ್ ಶೇಡ್ ಯೂಸ್ ಮಾಡ್ತೀನಿ ಅಷ್ಟೇ. ಸಿ ಈ ರೀತಿ ಇದೆ. ಈಗ ಪವಿ ಈ ಕಡೆ ಕತ್ಲು ಬರ್ತಾ ಇದ್ದೀನಿ ನಾನು. ಓಕೆನಾ, ಹಿಂಗಿದೆ. ಇವಾಗ ನೋಡಿ ನನ್ನ ಹೈಸ್ಗೆ ನಾನು ಕನ್ಸೀಲ್ ಆಗಲಿ ಫೌಂಡೇಶನ್ ಆಗಲಿ ಏನೂ ಮಾಡಿಲ್ಲ. ಸೊ ನಾನು ಏನು ಮೆಬ್ಲಿನ್ದು ಫೌಂಡೇಶನ್ ತಗೊಂಡಿದ್ದೆ ಅದೇ ಬ್ರಷ್ ಅಲ್ಲೇನೆ ಒಂದೇ ಬ್ರಷ್ ಯೂಸ್ ಮಾಡ್ತೀನಿ. ಜಸ್ಟ್ ಇಷ್ಟೇ. ಸೇಮ್ ಅದೇ ಕಾಂಪ್ಯಾಕ್ಟ್ ನ ತಗೊಂಡು ಹಿಂಗೆ ಪಫ್ ಮಾಡಿಬಿಟ್ಟು ಈಗ ಪೌಡರ್ ಅಲ್ಲಿ ಸೆಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಕ್ರೀಸ್ ಅವಾಗ ಆಗುತ್ತೆ, ಬಟ್ ಅಷ್ಟಾಗಲ್ಲ. ಸೊ ಇವಾಗ ನಾನು ಹೈ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ. ನಾಯ್ಕ ಅದು ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ ನಾನು ಈ ಶೇಡ್ನ ಮಿಕ್ಸ್ ಮಾಡ್ತೀನಿ. ಒಂದೇ ಶೇಡು ಮತ್ತೆ ಶಿಮ್ಮರ್ ಅಪ್ಲೈ ಮಾಡ್ತೀನಿ. ಏನು ಜಾಸ್ತಿ ಮಾಡಕ್ ಹೋಗಲ್ಲ. ಪ್ರಾಡಕ್ಟ್ ನ ಹಿಂಗೆ ಎಳಿಯೋದಲ್ಲ, ಜಸ್ಟ್ ಇಷ್ಟೇ. ಎಕ್ಸ್ಟ್ರಾಸ್ ಏನೇ ಇದ್ರು ತೆಗಿಬೇಕು. ಸಿ ಟೈಪ್ ಅಲ್ಲೇನೆ ಅಪ್ಲೈ ಮಾಡಬೇಕು. ಕೆಲವ್ರು ಹೀಗೆ ಡ್ಯಾಪ್ ಕೂಡ ಮಾಡ್ತಾರೆ. ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಹಾಗೆ ಮಾಡಿ. ಹಿಂಗ್ ತಗೊಳ್ಳಿ, ಜಸ್ಟ್ ಅಷ್ಟೇ. ಈಗ ಅಪ್ಲೈ ಮಾಡಿ. ನಮ್ಮ ಪವಿಗೂ ಮೇಕಪ್ ಮಾಡ್ತೀನಿ ಗೈಸ್ ನಾನು. ಜಸ್ಟ್ ನೀವೇನ್ ಅಪ್ಲೈ ಮಾಡ್ತೀರಾ ಅದು ಇಲ್ಲಿ ನಿಮ್ಗೆ ಮತ್ತೆ ಫೇಸ್ ಹತ್ರ ಬೀಳ್ಬಾರ್ದು. ಆ ರೀತಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಹಿಂಗೆ ಇದನ್ನ ಶೇಪ್ ಕೊಡ್ತೀನಿ. ಅಂಡ್ ಈ ಎಂಗೇಜ್ಮೆಂಟ್ ಬರೀ ಫ್ಯಾಮಿಲಿಗೆ ಮಾತ್ರ ಸಂಬಂಧಪಟ್ಟಿದೆ. ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಫ್ರೆಂಡ್ಸ್ನಾಗ್ಲಿ ಯಾರನ್ನಾಗ್ಲಿ. ಬಂದಿರೋಳು ಯೂಟ್ಯೂಬರ್ಸ್ ಒಂದೇ. ಅಂಡ್ ನಾನು ಮೆಹಂದಿ ತೋರಿಸಿಲ್ಲ ಗೈಸ್ ನಿಮ್ಗೆ. ಇಷ್ಟೇ ಸಿಂಪಲ್ ಆಗಿ. ಅಂಡ್ ಆಲ್ಸೋ ಮೈ ನೈಲ್ ತುಂಬಾ ಅಂದ್ರೆ ತುಂಬಾ ಲಾಂಗ್ ಸ್ಟೇ ಇರುತ್ತೆ, ತೆಗಿಯೋದು ತುಂಬಾ ಕಷ್ಟ ಗೈಸ್. ಸೊ ನಾನು ಮಿನಿಮಲ್ ಆಗಿ ಅಪ್ಲೈ ಮಾಡ್ತೀನಿ. ನಾನು ಅಪ್ಲೈ ಮಾಡಾದ್ಮೇಲೆ ಏನ್ ಮಾಡ್ತೀನಿ, ಇವಾಗ ನಾನು ಶೇಪ್ ಮಾಡ್ತೀನಿ, ಕಲ್ ಮಾಡ್ತೀನಿ. ಫಸ್ಟ್ ಇದನ್ನ ಯೂಸ್ ಮಾಡಿ ಆಮೇಲೆ ಅಪ್ಲೈ ಮಾಡ್ತಾರೆ. ಬಟ್ ನಾನು ಫಸ್ಟ್ ನಾನು ಮಸ್ಕರ ಆದ್ಮೇಲೆ ಇದನ್ನ ಯೂಸ್ ಮಾಡ್ತೀನಿ. ದೆನ್ ಈಗ ನಾನು ಐಬ್ರೋ ಫಿಲ್ ಮಾಡ್ಕೊಂತೀನಿ. ಹಿಂಗೊಂದು ಲೈನ್ ಡ್ರಾ ಮಾಡ್ಕೊಂತೀನಿ. ಈಗ ಒಂದು ಲೈನ್ ಡ್ರಾ ಮಾಡಾದ್ಮೇಲೆ ಸೇಮ್ ಸ್ಪೂಲಿ ತಗೊಂಡು ಅಪ್ವರ್ಡ್ಸ್ ಅಲ್ಲಿ
ದೆನ್ ಇವಾಗ ಬ್ಲಷ್ ಹಾಕೋಬೇಕು. ಈಗ ನಾನು ಬ್ಲಷ್ಗೆ ಏನು ಮಾಡ್ತೀನಿ ಅಂತಂದರೆ ಡೈರೆಕ್ಟ್ ನಾನು ಪೌಡರ್ ಬ್ಲಷ್ನ ಯೂಸ್ ಮಾಡ್ತೀನಿ, ಲಿಕ್ವಿಡ್ಗೆ ಹೋಗಲ್ಲ. ಬಿಕಾಸ್ ನನಗೆ ಬ್ಲಷು ಕೂಡ ಬೇಡ ಅಷ್ಟು ಅಂತ ಅಂದ್ಬಿಟ್ಟು ಶುಗರ್ದು 3 in 1 ಹಿಂಗಿದೆ. ಸೊ ಜಸ್ಟ್ ಇಷ್ಟೇ ಮಾಡಿಕೊಂಡು ನಂದು ಹಳೆ ಫೋನ್ ಗೈಸ್, ಅದೆಷ್ಟು ಕ್ಲಿಯರಾಗಿ ಬರ್ತಾ ಇದೆ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿದೆ. ಜಸ್ಟ್ ಹಿಂಗೆ ಇಟ್ಕೊತೀನಿ ಅಷ್ಟೇ. ಇವಾಗ ಜಸ್ಟ್ ನನ್ನ ಹೇರ್ ಸ್ಟೈಲ್ಗೆನೆ ಮೆಸ್ಸಿ ಬ್ರೈಡ್ಗೆನೆ ನನ್ನ ಕ್ಲೈಂಟ್ ಬರ್ತಿರೋರು ತಗೋತಿರೋದು 3000. ಸೊ ಮೇಕಪ್ ನಾವ್ ಎಷ್ಟು ಚಾರ್ಜ್ ಮಾಡಬೇಕು ನೀವೇ ಥಿಂಕ್ ಮಾಡಿ. ಎಷ್ಟೊತ್ತಿಂದ ಕೂತ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೀಯಾಗಿ. ಈಗ ನಾನು ಹೈಲೈಟರ್ನ ಕೈಯಲ್ಲೇ ತಗೊಂಡು ಏನ್ ಮಾಡ್ತೀನಿ ಅಂದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಹಿಂಗ ಅಂದ್ಬಿಟ್ಟು ಜಸ್ಟ್ ಹೀಗೆ ಅಷ್ಟೇ. ಈಗ ಕಂಪ್ಲೀಟ್ ಆಗಿದೆ. ಸ್ಟಿಕ್ಕರ್ ಇಡಬೇಕು, ಲಿಪ್ಸ್ಟಿಕ್ ಹಾಕ್ಬೇಕು, ಓಕೆನಾ? ಬಟ್ ಆದ್ರೆ ನಾನು ಕಂಪ್ಲೀಟ್ ಹೇರ್ ಎಲ್ಲ ಆದ್ಮೇಲೆ ಹಾಕೊಂತೀನಿ. ಅಲ್ಲಿವರೆಗೂ ಬ್ರೇಕ್ ತಗೋ. ಏನ್ ಹೇಳು, ಮದ್ವೆ ಮಾಡ್ಕೊಂಡಿದ್ಯಾ, ಉಟ್ಕೊಳಕ್ ಬರಲ್ಲ ಅಂದ್ರೆ ಏನ್ ಹೇಳಿ ನನಗೆ. ಫೈನಲಿ ಈ ರೀತಿ ರೆಡಿ ಆಗಿದ್ದೀನಿ. ಬಟ್ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ತೋರ್ಸೋದಿಕ್ ಆಗಿಲ್ಲ, ಫುಲ್ ಹರಿಬರಿ ಆಗೋಯ್ತು. ಬಟ್ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡಿ.